ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಈ ದಿನ ನೃತ್ಯಾಂಜಲಿ ಸ್ಕೂಲ್ ಆಫ್ ಭರತನಾಟ್ಯಂ ಅಂತ ಇವರು ಪೂರ್ಣಿಮಾ ಅಶೋಕ್ ಅಂತ ಮೇಡಮ್, ಇವರು ನರ್ತಕಿ ಮತ್ತು ನಿರ್ದೇಶಕಿ, ನೃತ್ಯಾಂಜಲಿ ಸ್ಕೂಲ್ ಆಫ್ ಭರತನಾಟ್ಯಂ. ಇವರ ಕಡೆಯಿಂದ ಇವರ ತಂಡದ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಭರತನಾಟ್ಯಂ ಪ್ರೋಗ್ರಾಮನ್ನು ನಡೆಸಿಕೊಳ್ಳಲಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ಈಗ ಭರತನಾಟ್ಯಂ ಪ್ರೋಗ್ರಾಮ್ ನಡೆಸಿಕೊಡಲಿದ್ದಾರೆ. ಅವರ ಹೆಸರು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಡ್ ಮಾಸ್ಟರ್ ವೆಂಕಟೇಶ್ ಅವರು ಮತ್ತು ನಮ್ಮಲ್ಲಿರುವಂತಹ ಎಲ್ಲ ಸ್ಟಾಫ್ಗಳಿಗೆ ತುಂಬ ನೈಸ್ ನನ್ನನ್ನು ಬರ ಮಾಡ್ಕೊಂಡಿದ್ದಕ್ಕೆ. ನಾನು ಪೂರ್ಣಿಮಾ ಅಶೋಕ್ ಅಂತ. ನನ್ನ 4 ಸೀನಿಯರ್ ಡಾನ್ಸರ್ಸ್ ಮತ್ತು ಸ್ಟೂಡೆಂಟ್ಸ್ ಬಂದಿದ್ದೀವಿ. ನಿಮಗೆಲ್ಲ ಭರತನಾಟ್ಯ ಅದರಲ್ಲಿ ಏನು ಮತ್ತು ಅದರ ಧೀರತೆ ಏನು ಅಂತ ಒಂದು ಪ್ರದರ್ಶನ ಮಾಡಿದ್ದೀವಿ. ಅದನ್ನು ಸೌಭಾಗ್ಯ ಮಾಡ್ತೇವೆ. ನಿಶಾ, ಗೌರಿ, ಆಮೇಲೆ ನೀತಿ ಕುಮಾರ್, ಇವರೆಲ್ಲರೂ 20-25 ವರ್ಷ ಸುಮಾರು ಅಷ್ಟು ವರ್ಷ ಅಭ್ಯಾಸ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಮತ್ತು ನಾವು ಎಲ್ಲೆಲ್ಲಿ ಪ್ರದರ್ಶನ ಮಾಡ್ತೀವೋ ಅವರೆಲ್ಲ ನನ್ನ ಜೊತೆ ಬಂದು ಗ್ರೂಪಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನೃತ್ಯವನ್ನು ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ ಮತ್ತು ಹೊರದೇಶಗಳಲ್ಲೂ ನಾವು ನಮ್ಮ ನೃತ್ಯ ಪ್ರದರ್ಶನವನ್ನು ಇವ್ರ ಜೊತೆ ಮತ್ತು ಇನ್ನೂ ಹಲವಾರು ಅವರಿಗೆ ಬಂದಿಲ್ಲ, ಅವ್ರ ಜೊತೆ ನಾವು ನೃತ್ಯ ಪ್ರದರ್ಶನ ಮಾಡಿದ್ದೀವಿ. ನಿಮಗೆಲ್ಲ ಭರತನಾಟ್ಯ ಅಂದರೆ ಏನು ಅನಿಸುತ್ತೆ ಮನಸ್ಸಿಗೆ? ಫಸ್ಟ್ ಒಂದು ಕ್ವಶನ್ ಜೋರ ಹೇಳಿ. ಒಂದು ಮೈಕ್ ಅವರಿಗೆ ಈ ಮೈಕ್ ಇಟ್ಕೊಂಡು ಗೋಟು ಏನಂತ ಮನಸ್ಸಿಗೆ ಫಸ್ಟ್ ಬರುತ್ತೆ? ಕೈ ಇರ್ತೀವಿ. ಯಾರು ಉತ್ತರ ಗೊತ್ತಿದೆಯೋ? ಕೇಳಿಸಿದ್ರೆ ನಮಗೆ ಭರತನಾಟ್ಯ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಏನು ಅಂತ ಹೇಳ್ಬೋದು? ಭರತನಾಟ್ಯ ಅಂದರೆ ಡ್ಯಾನ್ಸ್. ಈ ಕಲೆಯನ್ನು ಎಲ್ಲಿ ನಾವು ಜಾಸ್ತಿ ನೋಡ್ತೀವಿ ನಮ್ಮ ಭಾರತ ದೇಶದಲ್ಲಿ? ಕೇಳಿಸ್ತಾ ಇದೆ ತಾನೆ? ದೇವಸ್ಥಾನ ಜಾಸ್ತಿ ದಕ್ಷಿಣ ಭಾರತದಲ್ಲಿ ಇದು ಜಾಸ್ತಿ ನೋಡ್ತೀವಿ ಅಲ್ವಾ? ನಮ್ಮ ದೇಶದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ ಯಾರಿಗಾದರೂ ಗೊತ್ತಾ? ಪುಸ್ತಕದಲ್ಲಿ ಎಲ್ಲಾದರೂ, ಗೂಗಲಲ್ಲಿ ಎಲ್ಲಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲ. ಒಟ್ಟು 9 ಇದೆ. ಭರತನಾಟ್ಯ, ಸೌತ್ ಇಂಡಿಯಾ, ಕಥಕಳಿ. ಗೊತ್ತಾ ಯಾರಾದರೂ ಕಥಕಳಿಗಿಂತ? ಕೈತೀವಿ ಹೇಳಬೇಕು. ಕೇರಳ, ಕಥಕ್, ಉತ್ತರ ಭಾರತ, ಕೂಚುಪುಡಿ. ಯಾರಿಗಾದ್ರೂ ಗೊತ್ತಾ ಕೂಚುಪುಡಿ ಏನು ಮಾಡ್ತಾರೆ ಅಂತ? ಹೇಳು. ಆಂಧ್ರ ಪ್ರದೇಶ್, ಒಡಿಸ್ಸಾಲಿ, ಮಣಿಪುರಲ್ಲಿ, ಮೋಹಿನಿ ಆಟಂ ಪುನಃ ಕೇರಳದಲ್ಲಿ ಮತ್ತು ಸತ್ರಿಯ ಅಸ್ಸಾಂ. ಇತ್ತೀಚೆಗೆ ಛಾವ್ ನೃತ್ಯ ಅನ್ನೋದನ್ನ 9ನೇ ಪ್ರಾಕಾರ ಎಂದು ಸೇರಿಸಲಾಗಿದೆ. ಒಟ್ಟು 9. ಯಾರಾದರೂ ಕೇಳಿದ್ರೆ ದಿಸ್ ಇಸ್ ಅ ಜನರಲ್ ನಾಲೆಡ್ಜ್ ಕ್ವೆಶ್ಚನ್. ಯಾರಾದರೂ ನಮ್ಮ ದೇಶದಲ್ಲಿ ಎಷ್ಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ ಅಂದರೆ ಎಷ್ಟಿದೆ? 9. ಓಕೆ. ಸಾಂಸ್ಕೃತಿಕ ಸಚಿವಾಲಯ ಇವಾಗ 9ನೇ ನೃತ್ಯವಾದ ಛಾವ್ ನೃತ್ಯವನ್ನು
ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಓಕೆ, ಒಟ್ಟು 9. ಇದರಲ್ಲಿ ಪ್ರಮುಖವಾಗಿ ಭರತನಾಟ್ಯ, ಯಾಕೆಂದರೆ ನಾವು ಭರತನಾಟ್ಯವನ್ನು ಕಲ್ತಿದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನಾವು ಬರೀ ಭರತನಾಟ್ಯ ವಿಷಯ ಮಾತ್ರ ಮಾತಾಡ್ತೀವಿ. ಓಕೆ, ತಾವು ಹೆದರ್ಕೋಬೇಡಿ. ತುಂಬ ಹೇಗೆ ಮಾತಾಡಬೇಕು ಬೇಡವೋ ಹೆದರಿಕೆ ಅದೆಲ್ಲ ಏನಿಲ್ಲ. ನಿಮ್ಮ ಮನಸ್ಸಿಗೆ ಏನು ಬಂದಿದೆಯೋ ಅದನ್ನು ಕ್ವೆಶನ್ಸನ್ನು ಲಾಸ್ಟಲ್ಲಿ ಕೇಳ್ತೀವಿ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ. ಓಕೆನಾ? ಭರತನಾಟ್ಯವು ಭಾರತದ ಅತ್ಯಂತ ಪ್ರಾಚೀನ, ಪ್ರಸಿದ್ಧ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಾಕಾರಗಳಲ್ಲಿ ಒಂದಾಗಿದೆ. ಮುಖ್ಯವಾಗಿ ತಮಿಳುನಾಡಿನಲ್ಲಿ ಉಗಮಗೊಂಡು ಇಂದು ಜಗತ್ತಿನಾದ್ಯಂತ ಅತ್ಯಂತ ಗೌರವಯುತವಾದ ಕಲೆಯಾಗಿ ಬೆಳೆದಿದೆ. ಈ ನೃತ್ಯ ಕಲೆಯ ಪ್ರಮುಖ ಮುಖ್ಯಾಂಶಗಳು ಭರತನಾಟ್ಯ ಎಂಬ ಹೆಸರು ಭರತ ಮುನಿ ರಚಿಸಿದ ನಾಟ್ಯಶಾಸ್ತ್ರ ಗ್ರಂಥದಿಂದ ಬಂದಿದೆ ಎಂದು ನಂಬಲಾಗಿದೆ. ನಾಟ್ಯಶಾಸ್ತ್ರ ಎಂಬ ಒಂದು ಗ್ರಂಥ 3000 BC. ನಾವಿವಾಗ ಹೇಳಿದ್ದೀವಿ ಗೊತ್ತಲ್ಲ. 3000 BC-ನಲ್ಲಿ ಭರತ ಮುನಿ ಅಂತ ಒಬ್ಬರಿದ್ದರು. ಅವರು ಒಂದು ಪುಸ್ತಕನ ಬರೆದರು, ಅದರ ಹೆಸರು ನಾಟ್ಯಶಾಸ್ತ್ರ ಅಂತ. ಆ ನಾಟ್ಯಶಾಸ್ತ್ರ ಅಂತ ಒಂದು ಗ್ರಂಥದಲ್ಲಿ ಭರತನಾಟ್ಯ ಅಂದರೆ ಏನು, ಹೇಗೆ ಕಲಿಬೇಕು ಅದನ್ನೆಲ್ಲ ಅದರಲ್ಲಿ ಬರೆದಿದೆ. ಈ ಕಲೆಯ ಆತ್ಮ ಅಡಗಿದೆ ಏನು ಅಂದರೆ ಭಾವ, ಭಾವನೆಗಳು ಮತ್ತು ಅಭಿವ್ಯಕ್ತಿ. ಭರತ, ಭಾ ಅಂದರೆ ಭಾವ, ರಾ ಅಂದರೆ ರಾಗ, ಎಲ್ಲಿ ಸಂಗೀತ ಮತ್ತು ರಾಗ ಸಂಯೋಜನೆ. ನಾವು ಭರತನಾಟ್ಯವನ್ನು ಸಂಗೀತ ಇಲ್ಲದೆ ಪ್ರಸ್ತುತಪಡಿಸೋಕ್ಕಾಗಲ್ಲ. ನಮ್ಮ ನಾಟಿನಲ್ಲಿ ಸಂಗೀತನೂ ಅಡಗಿದೆ. ಆದ್ದರಿಂದ ಭ ಅಂದರೆ ಭಾವ, ಯಾಕೆಂದರೆ ಅದನ್ನು ನಾವು ಭಾವನೆಯೂ ನೋಡ್ಬೋದು. ಯಾರಾದರೂ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ರೆ ಅವರಲ್ಲಿ ಒಂದು ಭಾವನೆ ತೋರಿಸ್ತಾ ಇರ್ತಾರೆ, ಭಾವನೆ ಇದೆ ಅಭಿನಯ. ಸೊ ಅದು ಭಾವನೆಯೂ ನೋಡ್ಬೋದು, ಅದರಲ್ಲಿ ರಾಗನೂ ಅಡಗಿದೆ. ಮತ್ತು ತಾಳ, ಲಯ ಮತ್ತು ರಿದಮ್ ತಾಳಬದ್ಧವಾಗಿರುತ್ತೆ. ಏನೋ ಡಾನ್ಸ್ ಮಾಡ್ತಿರೋದು ನೋಡ್ತಾ ಇರ್ತೀರಲ್ಲ, ಇವಾಗ ನಾವು ತೋರಿಸ್ತೀವಿ, 2 ಡಾನ್ಸ್ ತೋರಿಸ್ತೀವಿ, ಅದರಲ್ಲಿ ನಿಮಗೆ ಭಾವ, ರಾಗ, ತಾಳ ಎಲ್ಲನೂ ಕಂಡು ಬರುತ್ತೆ. ಸೊ ಭರತ, ಭಾವ, ರಾಗ, ತಾಳ. ನಾಟ್ಯ ಅಂದರೆ ನೃತ್ಯ, ನೃತ್ಯದ ಇನ್ನೊಂದು ಹೆಸರು ನಾಟ್ಯ, ನಾಟ್ಯದ ಇನ್ನೊಂದು ಹೆಸರು ನೃತ್ಯ. ಸೊ ಭರತ, ಭಾವ, ರಾಗ, ತಾಳ ಒಳಗೊಂಡಿರುವ ಒಂದು ನೃತ್ಯಕ್ಕೆ ನಾವು ಭರತನಾಟ್ಯ ಎಂದು ಹೇಳ್ತೇವೆ. ಭರತನಾಟ್ಯದ ಪ್ರಮುಖ ಅಂಗಗಳು ಏನು ಅಂದರೆ 3 ಭಾಗಗಳಿವೆ. ನೃತ್ಯ, ಭರತನಾಟ್ಯದಲ್ಲಿ ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಭರತನಾಟ್ಯದಲ್ಲಿ 3 ಅಂಗಗಳು ಮುಖ್ಯವಾಗಿದೆ. ಮೊದಲನೆಯದು ನೃತ್ಯ. ಇದು ಯಾವುದೇ ನಿರ್ದಿಷ್ಟ ಕಥೆ ಅಥವಾ ಭಾವನೆ ಇರುವುದಿಲ್ಲ, ಅದಕ್ಕೇನು ಮೀನಿಂಗ್ ಇರಲ್ಲ. ಕೇವಲ ತಾಳ ಮತ್ತು ಲಯಕ್ಕೆ ತಕ್ಕಂತೆ ಮಾಡುವ ಶುದ್ಧ ನೃತ್ಯಕ್ಕೆ ನಾವು ನೃತ್ಯ ಎಂದು ಕರೀತೀವಿ. ಇದರಲ್ಲಿ ಇನ್ನೂ ಭಾವನೆ ಇರೋಲ್ಲ. ಇನ್ನೊಂದು ಅಂಗ ನೃತ್ಯ. ಇಲ್ಲಿ ನೃತ್ಯದ ಚಲನೆಗಳು ಜೊತೆಗೆ ಭಾವನೆಗಳು ಮತ್ತು ಅಭಿವ್ಯಕ್ತಿಗಳು, ಅಭಿನಯ ಸೇರಿರುತ್ತದೆ. ಸಾಹಿತ್ಯದ ಅರ್ಥವನ್ನು ಹಸ್ತಮುದ್ರೆಗಳು ಮತ್ತು ಮುಖಭಾವನೆಗಳ ಮೂಲಕ ತೋರಿಸಲಾಗುತ್ತದೆ. ನೃತ್ಯದಲ್ಲಿ ಯಾವ ಅರ್ಥ ಇರುವುದಿಲ್ಲ, ನೃತ್ಯದಲ್ಲಿ ಅಭಿನಯ ಇರುತ್ತೆ. 3ನೇಯದು ನಾಟ್ಯ. ಇದು ಕಥಾ ಪ್ರಧಾನ. ಅಂದರೆ ಈಗ ರಾಮಾಯಣ, ಮಹಾಭಾರತ ಆ ಥರದೊಂದು ದೊಡ್ಡ ದೊಡ್ಡ ಕಥೆಯಲ್ಲಿ ಎಲ್ಲಿ ನೀವು ಪಾತ್ರ ಯಾರು ವಹಿಸಿರ್ತಾರೋ, ರಾಮ ಅಥವಾ ಕೃಷ್ಣ ಅವರು ಅದೇ ರೂಪದಲ್ಲಿ ಬರ್ತಾರೆ. ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾಟ್ಯ ಅಂತ ಹೇಳ್ತೀವಿ. ಇದು ಕಥಾ ಪ್ರಧಾನವಾದದ್ದು. ನೃತ್ಯಗಾರರು ಒಂದು ಕಥೆಯ ಪಾತ್ರಗಳನ್ನು ಅಭಿನಯದ ಮೂಲಕ ಜೀವಂತಗೊಳಿಸುತ್ತಾರೆ. ಇವಾಗ ನಾವು ಒಂದು ಪ್ರಸ್ತುತಿ ನೋಡೋಣ. ಶಿವನ ಸ್ತುತಿ, ನಾಗೇಂದ್ರ ಹಾರಾಯ ಶಂಕರಾಚಾರ್ಯರ ರಚನೆ. ಇದನ್ನು ಗೌರಿ ಹಾಗೂ ನಿಶಾ ಪ್ರಸ್ತುತಪಡಿಸ್ತಾರೆ. ನಾಗೇಂದ್ರ ಹಾರಾಯ.
नंदीश्वर प्रमदनाथ महेश्वराय मंदाकिनी सलिल चंदन चर्चिताय नंदीश्वर प्रमदनाथ महेश्वराय मंदारमूर्त्याभं पुष्पसुपूजिताय तस्मै मकाराय नमः शिवाय मंदारमूर्त्याभं पुष्पसुपूजिताय तस्मै मकाराय नमः शिवाय शिवाय गौरी वदनाचंद सूर्याय दक्षाग्र नाशकाय शिवाय गौरी वदनाचंद सूर्याय दक्षाग्र नाशकाय श्रीलकंठाय वृषध्वजाय तस्मै शिवाय नमः शिवाय श्रीलकंठाय वृषध्वजाय तस्मै शिकाराय नमः शिवाय वसिष्ठ कुंभोद्भव गौतमार्य मुनीन्द्र देवार्चित शेखराय वसिष्ठ कुंभोद्भव गौतमार्य मुनीन्द्र देवार्चित शेखराय चंद्रार्क वैश्वानर लोचनाय तस्मै मकाराय नमः शिवाय चंद्रार्क वैश्वानर लोचनाय तस्मै मकाराय नमः शिवाय यक्षस्वरूपाय जटाधराय पिनाकहस्ताय सनातनाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै काराय नमः शिवाय दिव्याय देवाय दिगंबराय तस्मै काराय नमः शिवाय पंचाक्षरमिदं
ಚೆನ್ನಾಗಿತ್ತಾ? ಅರ್ಥ ಆಯ್ತಾ? ಒಂಚೂರಾದ್ರು ಈ ಹಾಡನ್ನೆಲ್ಲಾದರೂ ಕೇಳಿದ್ರ ಯಾರಾದ್ರೂ? ಕೇಳಿದ್ರ? ಇಲ್ಲ. ನೃತ್ಯದ ಅಧಿಪತಿ ಎಂದು ಕರೆಯಲು ಪಡುವ ದೇವರು ಯಾರು? ನಟರಾಜ. ಸೊ ಇವತ್ತು ನಾವು ಮಾಡಿದ್ದು ನಟರಾಜನ ಮೇಲೊಂದು ಪ್ರಸ್ತುತಿ, ಗೊತ್ತಾಯ್ತಲ್ವಾ? ಭರತನಾಟ್ಯವು ಕೇವಲ ದೈಹಿಕ ಚಲನೆ ಅಲ್ಲ, ಅದು ಆಧ್ಯಾತ್ಮಿಕ ಸಾಧನೆ, ಕಾವ್ಯ ಮತ್ತು ಶಿಲ್ಪಕಲೆಯ ಚಲಿಸುವ ರೂಪವಾಗಿದೆ. ಕರೆಕ್ಟ್ ಅಲ್ವಾ? ನಮ್ಮ ದೇಶದಲ್ಲಿ ಭರತನಾಟ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಮತ್ತು ಅದನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಕಲಾವಿದರು ಅನೇಕರಿದ್ದಾರೆ. ಆ ಕಲೆಯನ್ನು ಇಂದಿನ ಪೀಳಿಗೆ ತಲುಪಿಸಲು ಪ್ರಮುಖ ಪಾತ್ರ ವಹಿಸಿದ ಕೆಲವು ಅತ್ಯಂತ ಪ್ರಸಿದ್ಧ ಭರತನಾಟ್ಯ ಕಲಾವಿದರ ಹೆಸರುಗಳು ಯಾರಿಗಾದ್ರೂ ಹೇಳಕ್ಕೆ ಗೊತ್ತಿದೆಯಾ? ಒಂದು ಪ್ರಸಿದ್ಧ ಭರತನಾಟ್ಯ ಟಿವಿನಲ್ಲಿ ಏನಾದರೂ ನೋಡಿದ್ದೀರಾ? ಯಾರೇ ಆಗಿರ್ಬೋದು, ನಮ್ಮ ಕರ್ನಾಟಕದವರೇ ಆಗಿರ್ಬೋದು. ಟೀಚರ್ಸ್ ಯಾರಾದ್ರೂ ಒಬ್ಬರ ಹೆಸರು ಭರತನಾಟ್ಯ ಕಲಾವಿದರು ನಮ್ಮ ದೇಶದ ಕರ್ನಾಟಕ ರಾಜ್ಯದ. ಆಮೇಲೆ ವಿಶ್ವವಿಖ್ಯಾತ ಪಡೆದಿರುವ ಹಿನ್ನಿ ಕಲಾವಿದರು ಭರತನಾಟ್ಯ. ರುಕ್ಮಿಣಿ ದೇವಿ ಅರುಣೆ ಭರತನಾಟ್ಯಕ್ಕೆ ಆಧುನಿಕ ರೂಪ ನೀಡಿ ಕಲಾಕ್ಷೇತ್ರ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಅವರಿಂದಲೇ ಇವತ್ತು ನಮ್ಮ ಭರತನಾಟ್ಯ ಉಳಿದಿದೆ ಜೀವಂತವಾಗಿ ಅಂತಂದರೆ ಅವರಿಂದಾನೆ. ಸಂಸ್ಥೆಯನ್ನು ಸ್ಥಾಪಿಸಿ ಈ ಕಲೆ ಸಾಮಾಜಿಕ ಗೌರವ ತಂದುಕೊಟ್ಟ ಮಹಾನ್ ಚೇತನ ಯಾರು? ರುಕ್ಮಿಣಿ ದೇವಿ ಅರುಣೆ. ಬಾಲ ಸರಸ್ವತಿ ಭರತನಾಟ್ಯದ ಸಾಂಪ್ರದಾಯಿಕ ಶೈಲಿ ಮತ್ತು ಅಭಿನಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ತಂದುಕೊಟ್ಟ ಒಂದು ದೇವದಾಸಿ. ಇದು ಭರತನಾಟ್ಯ ಅನ್ನೋದೊಂದು ಕಲೆ. ಈಗ ಭರತನಾಟ್ಯ ಅಂತ ಒಂದು ಕೇಳ್ಪಡ್ತಿದ್ದೀರ. ಮುಂಚೆ ಇದಕ್ಕೆ ಹೆಸರು ಇದ್ದಿದ್ದು ಸಾಗಿರ್ ನಾಚ್ ಅಂತ. ಅದು ಇಂಡಿಪೆಂಡೆನ್ಸ್ ಬರೋ ಮುಂಚೆ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಬರೀ ಇದು ದೇವಸ್ಥಾನದಲ್ಲಿ ಮಾತ್ರ ನಾಟ್ಯ ಮಾಡ್ತಾ ಇದ್ರು, ಯಾರು? ದೇವದಾಸಿಗಳು. ಸೊ ಅದಕ್ಕೆ ದೇವರಿಗೆ ಇದು ಒಪ್ಪಿಸ್ತಾ ಇದ್ರು ಈ ನಾಟ್ಯವನ್ನು. ಈ ಯಾರಿಗೂ ಇದು ಸೀಮಿತವಾಗಿರಲಿಲ್ಲ. ಭರತನಾಟ್ಯ ಆಮೇಲೆ ಆಫ್ಟರ್ 1947 ಇಂಡಿಪೆಂಡೆನ್ಸ್ ಆದಮೇಲೆ ಅದಕ್ಕೆ ಈ ಒಂದು ಹೆಸರು ಬಂತು. ಅದ್ರ ಮುಂಚೆ ಸಾಗಿರ್ ಅಂತ ಹೆಸರಿತ್ತು. ಈ ಪುರಾತನ ದೇವಾಲಯಗಳು, ಶಿಲ್ಪಕಲೆಗಳು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಇವು ಕೇವಲ ಕಲ್ಲಿನ ಮೂರ್ತಿಗಳಲ್ಲ, ಬದಲಿಗೆ ನಾಟ್ಯಶಾಸ್ತ್ರದ ಸೂತ್ರಗಳನ್ನು ಕಲ್ಲಿನಲ್ಲಿ ಹೆಪ್ಪುಗಟ್ಟಿಸಿದೆ ದೃಶ್ಯ ಕಾವ್ಯಗಳು ಎಂಬುದು ಸ್ಪಷ್ಟವಾಗುತ್ತದೆ ಅಲ್ವಾ? ಹೋಗಿದ್ದೀರಾ ಎಲ್ಲಾದರೂ ಶಿಲ್ಪಕಲೆಗಳಿರುವ ಒಂದು ದೇವಸ್ಥಾನಕ್ಕೆ? ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಜಾಗಗಳಿವೆ. ಬೇಲೂರು, ಹಳೆಬೀಡು ಹೆಸರು ಕೇಳಿದ್ದೀರಾ? ಅಲ್ಲಿ ಏನು ನೋಡ್ತೀರಾ ನೀವು? ಶಿಲ್ಪಕಲೆಗಳು ಅದು ಒಂದು ಹೇಳಬೇಕು ಜೋರಾಗಿ. ಚೆನ್ನಕೇಶ್ವರ. ಚೆನ್ನಕೇಶ್ವರ ಹಂಪಿ. ಸೊ ಇಲ್ಲೆಲ್ಲ ಏನು ನೋಡ್ತೀರಾ ನೀವು? ಶಿಲ್ಪಕಲೆಗಳು ನೋಡ್ತೀರಾ. ಆ ಶಿಲ್ಪಕಲೆ ಹೆಂಗೆ ಬಂದಿದೆ? ಅದಕ್ಕೆ ಸ್ಫೂರ್ತಿ ಯಾವುದು? ಶಿಲ್ಪಕಲೆ ನಾಟ್ಯ ಅಲ್ವಾ? ಕರ್ನಾಟಕದ ಇತಿಹಾಸ ಮತ್ತು ಪರಂಪರೆಯಲ್ಲಿ ನೃತ್ಯ ಹಾಗೂ ಶಿಲ್ಪಕಲೆಗೆ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಭರತನಾಟ್ಯದ ವಿವಿಧ ಭಂಗಿಗಳು. ಏನು ಭಂಗಿಗಳು? ಭಂಗಿಗಳು, ಕರ್ಣಗಳು ಅಂತ ಒಂದು ಟೆಕ್ನಿಕಲ್ ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ನೀವು ಶಿಲ್ಪಕಲೆಯಲ್ಲಿ ಏನು ನೋಡ್ತೀರೋ ಇದು ಭಂಗಿ ಅಂದರೆ ಪೋಸ್. ಮುದ್ರೆಗಳು. ಮುದ್ರೆ ಅಂದರೆ ಇವಾಗ ಡಾನ್ಸ್ ಮಾಡಬೇಕಾದ್ರೆ ಅವ್ರ ಕೈಯೆಲ್ಲ ಹೀಗೆ ಹೀಗೆ ಹಿಂಗೆ
ಹೇಗೋ ಇಟ್ಕೊಂಡ್ರು. ಇದಕ್ಕೆಲ್ಲ ಒಂದು ಹೆಸರಿದೆ, ಮುದ್ರೆ. ಕೈಯಿನ ಉಪಯೋಗ ಮಾಡಿಕೊಂಡು ನಾವು ಆ ಮುದ್ರೆಗಳನ್ನ ಯಾಕೆ ಉಪಯೋಗಿಸ್ತೀವಿ ಅಂತಂದರೆ ಅದರಲ್ಲಿರೋ ಸಾಹಿತ್ಯನ ನಾವೇನು ಅರ್ಥ ಮಾಡ್ತಿದ್ದೀವೋ ಅದಕ್ಕೆ ಒಂದು ಅರ್ಥ ಬರಲಿ ಅಂತ. ಫಾರ್ ಎಕ್ಸಾಂಪಲ್, ಪತಾಕ, ಇದಕ್ಕೆ ಪತಾಕ ಅಂತ ಹೆಸರು. ಅರ್ಧ ಪತಾಕ, ಕರ್ತರಿ ಮುಖ, ಮಯೂರಾಖ್ಯೋ. ಈಗ ಮಯೂರಾಖ್ಯೋನಲ್ಲಿ ನಾವು ಏನೇನು ತೋರಿಸ್ಬೋದು? ಮಯೂರ, ಪೀಕಾಕ್, ಈ ಥರ ಅಳವಡಿಸ್ಕೊತೀವಿ ನಾವು ಅರ್ಥವನ್ನು. ಅರ್ಧಚಂದ್ರ, ಅರ್ಧಚಂದ್ರ ಯಾವುದಕ್ಕೆ ಉಪಯೋಗಿಸ್ತೀರಾ? ಚಂದ್ರ ತೋರಿಸ, ಅಳಾಳ, ಶಿವತುಂಡಕ, ಮುಷ್ಟಿಷ್ಟ, ಮುಷ್ಟಿ, ಇದಕ್ಕೆ ಮುಷ್ಟಿ. ಶಿಖರಕ್ಕೆಷ್ಟ, ಶಿಖರನ ಯಾವುದಕ್ಕೆ ತೋರಿಸ್ಬೋದು ನಾವು? ಯಾತಕ್ಕೆ? ಕ್ವಶನ್ ಮಾಡಿ. ತ್ರಿಶೂಲ, ವ್ಯಾನ್, ಒಂದು ಗಂಡಸು, ಇದು ರಾಮ. ರಾಮ ಅಂತ ನಾವು ತೋರಿಸ್ಬೇಕಾದ್ರೆ ನಾಟ್ಯದಲ್ಲಿ ಈ ಮುದ್ರೆ ಕಪಿತ, ಈಗ ನಿಂತ್ಕೊಂಡ್ರೆ ರಾಮ ಅಂತಾನೆ ಅರ್ಥ, ಇನ್ಯಾವ ದೇವರು ಬರಲ್ಲ. ಮೃಗಶೀರ್ಷ ತೋರಿಸಿ. ಮೃಗಶೀರ್ಷನ ಯಾವುದಕ್ಕೆ ಉಪಯೋಗಿಸ್ತೀವಿ? ಲೇಡೀಸ್, ಹೆಂಗಸರನ್ನ ನಾವು ಜನ, ಹೆಂಗಸರು, ಮಗು. ಕೃಷ್ಣ ದೇವರು ಈ ಮುದ್ರೆಯನ್ನು ಉಪಯೋಗಿಸ್ತಾರೆ, ಅಂದರೆ ಮೃಗಶಿರ. ಇಲ್ಲಿ ಶಿಖರ, ಸಿಂಹಮುಖ, ಹಸುಗೆ ಮಿಷನ್, ಅಲಪದ್ಮುಖ. ನೀವು ಹೇಳಿ, ಏನು ಕಾಣಿಸ್ತಾ ಇದೆ ನಿಮಗೆ? ಅಲಪದ್ಮುಖ, ಹೂವು, ಕಮಲ, ಫುಲ್ ಮೂನ್, ಪೂರ್ಣಚಂದ್ರ. ಹಂಸಾಸ್ಯ ಯಾವುದಕ್ಕೆ ಉಪಯೋಗಿಸ್ತೀವಿ ನಾವು? ಹಂಸಕರ ನಡೆ. ತಾಮ್ರಚೂಡ, ತ್ರಿಶೂಲ ನಾವು ತೋರಿಸ್ಬೇಕಾದ್ರೆ ಶೈಲ ತ್ರಿಶೂಲ, ಈ ಮುದ್ರೆಯನ್ನು ಯೂಸ್ ಮಾಡ್ತೀವಿ. ಸೊ ಈ ಥರ ತುಂಬ ಇದೆ. ಇದು ಬೇಸಿಕ್ ನಿಮಗೆ ನಾವು ತೋರಿಸುತ್ತೆ. ನಾವೇನೇನೋ ಕೈ ಇಟ್ಕೋತೀವಿ, ಅದಕ್ಕೊಂದು ಅರ್ಥ ಏನು, ಯಾವ ಥರ ನಾವು ಅದನ್ನು ಬಳಸ್ಕೋತೀವಿ ಅನ್ನೋದು ತೋರಿಸುತ್ತೆ ಒಂದು ಉದಾಹರಣೆ. ಓಕೆನಾ? ಈಗ ಇನ್ನೊಂದು ನೃತ್ಯ ಪರಿಸ್ಥಿತಿ. ನೀತಿ ಕುಮಾರ್ ಹಾಗೂ ಪ್ರೀತಿ ಕುಮಾರ್ ಇವರಿಗೆ ಲಾ ಓದ್ಬಿಟ್ಟು ಲಾಯರ್ಸ್ ಆಗಿದ್ದಾರೆ, ಪ್ರೊಫೆಷನಲ್ ಲಾಯರ್ಸ್. 25 ವರ್ಷದಿಂದ ನೃತ್ಯನ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾವುದು ಎರಡೂ ಸಮವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ಹಾಬಿ ಅಂತಲ್ಲ, ಅವರು ಇದನ್ನು ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ. ಎಲ್ಲ ಕಡೆ ಪ್ರೋಗ್ರಾಮ್ ನನ್ನ ಜೊತೆ ಬಂದು ಮಾಡ್ತಾರೆ. ಅವರಿಬ್ಬರು ಫಸ್ಟ್ ಡ್ಯಾನ್ಸ್ ಮಾಡೋದಲ್ಲ, ನಿಮಿಷ. ಇವಳು ಇಂಜಿನಿಯರಿಂಗ್ ಓದ್ಬಿಟ್ಟು ಸಾಫ್ಟ್ವೇರ್ ಕೆಲಸದಲ್ಲಿದ್ದಾಳೆ, ಅವಳು ಬಯೋಟೆಕ್ನಾಲಜಿ ಮಾಡಿದ್ದಾಳೆ, ಗೌರಿ. ಸೊ ಇವರೆಲ್ಲ ಎರಡನ್ನೂ ಕಲೆನೂ ಮತ್ತು ವಿದ್ಯೆ ಎರಡನ್ನೂ ಚೆನ್ನಾಗಿ ಬಳಸ್ಕೊಂಡು ಜೀವನನ ಖುಷಿಯಾಗಿ ದೇ ಆರ್ ಡೂಯಿಂಗ್ ಬೋತ್. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಪ್ರದರ್ಶನ ಮಾಡ್ತಾರೆ. ಈಗ ಇವರಿಬ್ಬರು ಮಧುರಾಷ್ಟಕ, ಕೃಷ್ಣನ ಮೇಲೆ ಒಂದು ನೃತ್ಯವನ್ನು ಪ್ರಸ್ತುತ ಮಾಡ್ತಾರೆ. ಮಧುರಾಷ್ಟಕ.
अधरं मधुरम् वदनं मधुरम् नयनं मधुरम् हसितं मधुरम्
ಶಿಷ್ಯರು ನಿಮಗೆ ಒಂದೊಂದಾಗಿ ಏನು ತಿಳಿಸ್ಕೊಡ್ತಾ ಇಲ್ಲ. 20 ವರ್ಷದಿಂದ ಸಾಹಸ ಮಾಡಿ ಕಷ್ಟಪಟ್ಟು ಇಷ್ಟು ಕಷ್ಟಪಟ್ಟು ಕಲ್ತಿದಾರಲ್ಲ, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಇಷ್ಟು ವರ್ಷದ ಸಾಧನೆ, 20 ವರ್ಷದ ಸಾಧನೆ ಮಾಡಿದ್ರೆ ಈ ಮಟ್ಟಕ್ಕೆ ನೃತ್ಯವನ್ನು ಮಾಡ್ಬೋದು. ನೃತ್ಯದಿಂದ ಸಕಾರಾತ್ಮಕವಾದ ಏನೇನು ಒಂದು ಲಾಭ ಇದೆ ಅನ್ನೋದನ್ನು ಎಲ್ಲರೂ ಒಂದೊಂದು ವಿಷಯನ ತಿಳಿಸ್ಕೊಡ್ತಾರೆ. ಇದು ತುಂಬ ಮುಖ್ಯ, ಎಲ್ರಿಗೂ ಗೊತ್ತಾಗಬೇಕು. ಇವಾಗೆಲ್ಲರೂ ಜಿಮ್ ಹೋದರೆ, ನಾನು ವಾಕಿಂಗ್ ಮಾಡಿದ್ರೆ ಅದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ನಾನು ನೃತ್ಯ ಮಾಡಿದರೆ ನಮಗೆ ಏನು ಸಕಾರಾತ್ಮಕ ಬೆನಿಫಿಟ್ ಇದೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಇಚ್ಛೆಪಡ್ತೇನೆ. ನೃತ್ಯ ಪ್ರಕಾರ ಐತಿಹಾಸಿಕ ತಾಣಗಳಿರುತ್ತವೆ. ಜೀವಂತವಾಗಿ ಬೆಳಗಿಸಿ ಕೆತ್ತಿದಂತೆ ತೋರುವ ಹಲವಾರು ಪ್ರಸಿದ್ಧ ಐತಿಹಾಸಿಕ ತಾಣಗಳು ನಮ್ಮ ರಾಜ್ಯದಲ್ಲಿವೆ. ಅವುಗಳಲ್ಲಿ ಪ್ರಮುಖವಾದ ಸ್ಥಳಗಳು ಏನೆಂದರೆ ಬೇಲೂರು ಹಳೆಬೀಡು, ಹಳೆಬೀಡು, ಬಾದಾಮಿ, ಅಥವಾ ಯಾವುದೇ ಶಾಸ್ತ್ರೀಯ ನೃತ್ಯದಿಂದ ನಮ್ಮ ತನ್ನ ಮತ್ತು ಮನಸ್ಸಿಗೆ ಸಿಗುವ ಭಾವನಾತ್ಮಕ ಪ್ರಯೋಜನಗಳು ಅಪಾರ. ಇದನ್ನು ಕೇವಲ ಒಂದು ಕಲೆ ಎಂದು ಪರಿಗಣಿಸದೆ ಒಂದು ಅತ್ಯುತ್ತಮ ಜೀವನ ಶೈಲಿ ಎನ್ನಬಹುದು. ನೃತ್ಯದಿಂದ ನಮಗೆ ಸಿಗುವ ಪ್ರಮುಖ ಪಾಸಿಟಿವ್ ಪ್ರಯೋಜನಗಳೇನೆಂದರೆ ಅದು ದೈಹಿಕ ಆರೋಗ್ಯ ಮತ್ತು ಸದೃಢತೆ. ಭರತನಾಟ್ಯದಲ್ಲಿನ ಅರಮಂಡಿ ಅಂದರೆ ಅರ್ಧ ಕುಳಿತ ಭಂಗಿ, ವಿವಿಧ ಹಸ್ತಮುದ್ರೆಗಳು ಅವಾಗಲೇ ತೋರಿಸ್ತಲ್ಲ ಅವು, ಮತ್ತು ಹೆಜ್ಜೆಗಳು ಇಡೀ ದೇಹಕ್ಕೆ ಅತ್ಯುತ್ತಮ ವರ್ಕೌಟ್ ನೀಡುತ್ತದೆ. ಇದು ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತದೆ. ದಿನವಿಡೀ ಚುರುಕುತನ. ನೃತ್ಯ ಮಾಡುವುದರಿಂದ ರಕ್ತ ಸಂಚಾರ ಉತ್ತಮಗೊಂಡು ದೇಹದ ಆಯಾಸ ದೂರ ಆಗುತ್ತದೆ ಮತ್ತು ದೈಹಿಕ ಸ್ಟ್ಯಾಮಿನಾ ದೇಹದ ಸಮತೋಲನ. ವಿವಿಧ ಕಠಿಣ ಭಂಗಿಗಳನ್ನು ಅಭ್ಯಾಸ ಮಾಡುವುದರಿಂದ ದೇಹದ ಸ್ಟ್ಯಾಮಿನಾ ನಿಲುವು ಸುಧಾರಿಸುತ್ತದೆ. ಮಾನಸಿಕ ನೆಮ್ಮದಿ ಮತ್ತು ಏಕಾಗ್ರತೆ, ಒತ್ತಡದಿಂದ ಮುಕ್ತಿ. ನೃತ್ಯ ಮಾಡುವಾಗ ಮನಸ್ಸು ಸಂಗೀತ ಮತ್ತು ಭಾವನೆಗಳಲ್ಲಿ ನಿರತವಾಗುತ್ತದೆ. ದಿನದ ಒತ್ತಡ, ಆತಂಕಗಳ ಮರೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ಒಂದು ರೀತಿಯ ಸಕ್ರಿಯ ಸಾಧನೆ. ಭೌತಿಕ ಮತ್ತು ಕಲಾತ್ಮಕ ಬೆಳವಣಿಗೆ, ನೆನಪಿನ ಶಕ್ತಿ ವೃದ್ಧಿ. ಈಗೆಲ್ಲ ಓದ್ತಾ ಇದ್ದೀವಿ, ನಮ್ಗೆ ಗೊತ್ತು ಅಲ್ವಾ, ಬಯಹಾಟ ಮಾಡೋದ್ರಲ್ಲಿ ಓದಿದ್ರೆ ನೆನೆಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಸೊ ಈ ರೀತಿಯ ನಾವು ಭರತನಾಟ್ಯ ಮಾಡೋದ್ರಲ್ಲಿ ಎಷ್ಟೊಂದು ನಾವು ಹೇಳ್ಕೊಟ್ಟು ತೋರಿಸ್ಕೊಟ್ಟಿರೋ ರೀತಿ ಎಷ್ಟು ನಾಲ್ಕು ಇಟ್ಕೋಬೇಕು. ಈಗ ನಾವು ಮಾಡಿದಾಗ ನೀವು ನೋಡಿದ್ವಿ ಅಲ್ಲ, ಅದನ್ನ ನಮ್ಮ ನೆನಪು ಶಕ್ತಿಯಿಂದ ತಾನೇ ಆಗ್ತದೆ. ಸೊ ಇದರಿಂದ ಅದರಿಂದಲೂ ಬುದ್ಧಿ ಆಗುತ್ತೆ. ನೃತ್ಯದ ಸುದೀರ್ಘ ಜತಿಗಳು, ಕೊರಿಯೋಗ್ರಫಿಗಳು ಮತ್ತು ಸಂಕೀರ್ಣವಾದ ಹೆಜ್ಜೆಗಳನ್ನು ನೆನಪಿಟ್ಟುಕೊಳ್ಳುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ. ಸೃಜನಶೀಲತೆ, ಸಾಹಿತ್ಯಕ್ಕೆ ತಕ್ಕಂತೆ ಹೊಸ ಆಲೋಚನೆಗಳನ್ನು, ಕಲ್ಪನೆಗಳನ್ನು ನೃತ್ಯದ ರೂಪಕ್ಕೆ ತರುವಾಗ ಸೃಜನಶೀಲತೆ ಜಾಗೃತಗೊಳ್ಳುತ್ತದೆ. ಈಗ ನೀವು ಒಂದು ಕಥೆ ಹೇಳಬೇಕು ಅಂತ ಯಾರಾದರೂ ಹೇಳಿದ್ರೆ ನಿಮಗೆ, ನೀವು ಎಷ್ಟು ಯೋಚನೆ ಮಾಡ್ತೀರಲ್ಲ ಅದ್ರ ಬಗ್ಗೆ ಯೋಚಿಸಿ ತಾನೇ ನೀವು ಮಾತಾಡಬಾರ್ದು. ಅದೇ ರೀತಿ ನಾವು ಕೂಡ ನೃತ್ಯ ಮಾಡುವಾಗ ಅದೆಲ್ಲವನ್ನು ನಾವು ಆಲೋಚಿಸಿ ಪ್ರದರ್ಶನ ಮಾಡ್ತೀವಿ. ವೈಯಕ್ತಿಕ ವಿಕಸನ, ಆತ್ಮವಿಶ್ವಾಸ, ವೇದಿಕೆ ಮೇಲೆ ಪ್ರದರ್ಶನ ನೀಡುವುದು ಅಥವಾ
ಜನರ ಮುಂದೆ ನೃತ್ಯ ಮಾಡುವುದು ಸಭೆಯ ಅಂಜಿಕೆಯನ್ನು ದೂರವಾಗಿಸಿ ಅದ್ಭುತ ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ನಾವು ನಿಮ್ಮೆಲ್ಲ ಮುಂದೆ ಮಾಡಿದ್ದೇವೆ. ಅದರಿಂದನೇ ನಾವು ನಿಂತು ನಿಮ್ಗೆ ಮಾತಾಡೋದು ಕೂಡ ನಿಮ್ಮ ಮುಂದೆ ನಾವೇನು ಹೇಳ್ತಾ ಇದ್ದೀವಿ ನಮಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು. ಶಿಸ್ತು ಮತ್ತು ತಾಳ್ಮೆ. ನೃತ್ಯವು ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸವನ್ನು ಬೇಡುವುದರಿಂದ ಇದು ನಮ್ಮ ಜೀವನದಲ್ಲಿ ಸ್ವಯಂ ಶಿಸ್ತು ಮತ್ತು ತಾಳ್ಮೆಯನ್ನು ಕಲಿಸುತ್ತದೆ. ಶಿಸ್ತಿಂದ ಹೋದರೆ ನಾವಿಷ್ಟು ಕಲಿತು ಮುಂದೆ ಪ್ರದರ್ಶನ ಮಾಡೋಕ್ಕಾಗುತ್ತೆ. ಸೊ ಈ ನೃತ್ಯ ಮಾಡೋದ್ರಿಂದ ಶಿಸ್ತು ಕೂಡ ಆಟೋಮ್ಯಾಟಿಕ್ಲಿ ನಮ್ಮ ಜೀವನದಲ್ಲಿ ತೊಡಗುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನೃತ್ಯವು ಕೇವಲ ದೇಹದ ಚಲನೆಯಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಬೆಸೆಯುವ ಒಂದು ಸುಂದರ ಕಲೆ. ಇದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು, ಪಾಸಿಟಿವ್ ಎನರ್ಜಿ ತುಂಬಿ ಜೀವನದಲ್ಲಿ ಹೆಚ್ಚು ಉತ್ಸಾಹಭರಿತವಾಗಿಸುತ್ತದೆ. ನಮ್ಮ ಪ್ರದರ್ಶನ ಉಪಯುಕ್ತ ಮತ್ತು ಆಸಕ್ತಿದಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಧನ್ಯವಾದ. ಅಂಜಿಕೆ ಮೇಲೆ ಯಾರಿಗಾದರೂ ಏನಾದರೂ ಒಂದು ಪ್ರಶ್ನೆ ತಾವಾಗಿರ್ಬೋದು, ನಮ್ಮನ್ನು ಕೇಳಿದ್ರೆ ನಾವು ಸಂತೋಷಪಡ್ತೀವಿ. ದಯವಿಟ್ಟು ಕೇಳಬೇಕು ಸರ್. ತಮಗೆ ಏನಾದರೂ ಒಂದು ನನ್ನನ್ನು ಕೇಳಬೇಕು ಅಂತ ವೆಂಕಟೇಶ್ ಸರ್. ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ನಾನು ವೆಂಕಟೇಶ್ ಸರ್ನ ಬರೆ ಮಾಡಿಕೊಂಡು ನಮ್ಮದೊಂದು ಸಣ್ಣ ಕಿರುಕಾಣಿ. ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಂದು ನೃತ್ಯ ಪ್ರದರ್ಶನ ಮಾಡಿ ಅದರ ಅರ್ಥ ಏನು, ಅದರ ಅಡ್ವಾಂಟೇಜಸ್ ಏನು ಎಲ್ಲನೂ ಹೇಳಿ ನಮಗೆ ಅದರ ಬಗ್ಗೆ ಒಳ್ಳೆ ಪುಸ್ತಕ ತುಂಬ ಧನ್ಯವಾದ.